ನಾವೇನು ಮಾಡೋಕ್ಕಾಗಲ್ಲ. ರ್ಯಾಡಾರ್, ಅವ್ರ ರ್ಯಾಡಾರೇ ದೊಡ್ಡ ರ್ಯಾಡಾರು, ಅದು ಒಂದು ಇಸ್ರೇಲ್ ರ್ಯಾಡಾರ್. ಅದು ಈಗ ಇರಾನ್ ಅವ್ರು ಹಾಕ್ತಾವ್ರಲ್ಲ, ಇಸ್ರೇಲ್ಗೆ ಗೊತ್ತಿಲ್ಲದಂಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲೇ ಇದೆಲ್ಲ ನಡೆದಿದೆ ಅಂದ್ರೆ ಅದ್ರ ಇನ್ನೆಂತ ರ್ಯಾಡಾರ್ ಇರ್ಬೋದು ಸರ್? ಉಪಮುಖ್ಯಮಂತ್ರಿದೇ ದೊಡ್ಡ ಕ್ಷಿಪಣಿ, ಅದ್ರ ಜೊತೆ ಅವ್ರು ಆ ರ್ಯಾಡರಿಗೆ ಅವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅದು ಇನ್ನು ಹೆಂಗಿರ್ಬೋದು ಅಂತ. ಆ ಟೆಕ್ನಾಲಜಿ ಸ್ವಲ್ಪ ಬೇಕಾಗತ್ತೆ ನಮಗೆ. ಅಲ್ಲ, ಅವ್ರದ್ದು ಒಂದು ಎಲ್ಲ ಒಂದ್ ಕಡೆ ಸಾಫ್ಟ್ ಇರ್ಬೇಕು. ಅವರು ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಸಾಫ್ಟ್ ಇದ್ದಾರೆ ಈ ವಿಚಾರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಕಟ್ಟಡಗಳ ಎತ್ತರದ ಮಿತಿ ಪರಿಶೀಲನೆ ಅಂತ. ಕೆಲವು ಸರಿ ಮೌನವೂ ಸಮ್ಮತಿಯನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ. ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತದ. ನಾನು ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಶುಡ್ ನಾಟ್ ಡಿಸ್ಟರ್ಬ್ ಯು. ರಿಪ್ಲೈ ಕೊಡೋಕೆ ಕೊಡ್ತೀನಿ. ಏನು ಮಧ್ಯ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋಕು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನ್ ಪೇಪರ್ ಏನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಎದ್ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದ್ರ ಸಮ್ಮತಿ ಇದೆಯಾ ಅಂತ ಅಷ್ಟೇ. ನಿಮ್ ಸಮ್ಮತಿ ಇರ್ಬೇಕಷ್ಟೇ, ನಮ್ ಸಮ್ಮತಿ ಇಲ್ಲ. ಈಗೂ ಫೋನ್ ಪೇ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ, ಇನ್ನೇನ್ ಬೇಕು? ಇನ್ನೇನ್ ದಾಖಲೆ ಬೇಕು? ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಏನ್ ಬೇಕೋ ನಾನು ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಬೇಕಾದ್ರೆ ಡಿಸ್ಟರ್ಬ್ ಮಾಡುವಂತ ಅಂದ್ರೆ ಎಲ್ಲರೂ, ನಾನೊಬ್ನೇ ಅಲ್ಲ, ಇಲ್ಲಿರೋರೆಲ್ಲ ಎದ್ದು ನಿಂತ್ಕೋತಾರೆ, ಆಲ್ ಬೇಕಾದ್ರೆ ಎದ್ದು ನಿಂತ್ಕೋತಾರೆ. ನಾನು ಸುಮ್ನೆ ಮಾತಾಡಕ್ ಬಿಟ್ಟಿದ್ದೀನಿ. ಸುಮ್ಮನೆ ಇವತ್ತು ಅವ್ರನ್ನ ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಯಾವಾಗ ಬೇಕು ಅವಾಗ ನಿಲ್ಸ್ಕೊಳ್ಳಿ. ಈ ಆನ್ಸರ್ ಗೆ ನಿಲ್ಸ್ಕೊಳ್ಳೋದು ಬೇಡ ನೀವು. ಅವ್ರಿಗೆ ಯಾವಾಗ ಬೇಕು ಅವಾಗ ನಿಲ್ಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಉತ್ತರ ಕೊಡಿ. ಈಗ ಎಲ್ಲರೂ ಮಾತಾಡ್ತಿರಲ್ಲ, ಆಯ್ತು. ಇನ್ನು ಎಷ್ಟೊತ್ತು ಅಧ್ಯಕ್ಷರೇ, ನಮ್ದೇನು ಗೊತ್ತಿಲ್ಲ, ಅವರು ಕೇಳ್ತೀನಿ ಅಂತ ಹೇಳಿದ್ದಾರೆ. ಆಯ್ತು, ಸ್ವಲ್ಪ ಮತ್ತೆ ಫ್ಲೈಟಿಗೆ ಹೋಗಕ್ಕೆ ಲೇಟ್ ಆಗತ್ತೆ ನೀವೇ ಹೇಳ್ತಿದ್ರಿ. ಇಲ್ಲ, ನಮ್ಗೆ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅವಾಗ ಮುಂದಕ್ಕೆ 1 ಅವರ್ ಮುಂದಕ್ಕೆ ಹಾಕೊಂಡ್ರು. ಆಯ್ತು ಹೇಳ್ತಾರೆ. ಅವರೇ ಹೇಳಿದ್ದಾರೆ. ಈಗ ಈ ಏರ್ಪೋರ್ಟು ಬೆಂಗಳೂರು HAL ಏರ್ಪೋರ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಜಕ್ಕೂರ್ ಇರ್ಬೋದು, ಈ ಏರ್ಪೋರ್ಟ್ಗಳ ಸುತ್ತಮುತ್ತ ಇರ್ತಕ್ಕಂಥದ್ದಕ್ಕೆ ಕಟ್ಟಡಗಳ ಎತ್ತರ ಮಿತಿಯನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ರಾಮಮೋಹನ್ ನಾಯ್ಡು ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕೇಂದ್ರದ ಸಚಿವರು, ಇದು ವಿಮಾನಯಾನ ಸಚಿವರು. ಅದ್ರಲ್ಲಿ ಜಕ್ಕೂರು ಇದೆಯಾ ಅಂತ ನನ್ನ ಡೌಟ್ ಅಷ್ಟೇ. ಜಕ್ಕೂರ್ ಇಂಟೆನ್ಷನ್ ಇಟ್ಕೊಂಡು ಹೇಳಿದಾರ, ಇತ್ತ ಜನರಲ್ ಆಗಿ ಹೇಳಿದಾರ, ಅದನ್ನು ಅವ್ರು ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ರೈಸ್ ಮಾಡೋದು ಇದು ಏನೋ ಒಂದು ರೆಕಾರ್ಡ್ ಹೋಗ್ಲಿ ಬಿಡಿ. ಈಗ ನಾನು ರಾಮಮೋಹನ್ ನಾಯ್ಡುನ ಭೇಟಿ ಮಾಡೋದು ನಿಜ. ಇಡೀ ದೇಶದಲ್ಲೇ ಒಂದು ಮಾದರಿ ಇದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಇದೆ. HAL ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಯಾವುದೇ ಏರ್ಪೋರ್ಟ್ ಅಕ್ಕಪಕ್ಕ ಈಗ ಪ್ರೀಮಿಯಂ ಎಫೇರ್ ಮಾಡಿದೀವಿ. ಅದರಿಂದ ನಮ್ಮ ಬೆಂಗಳೂರು ನಗರಕ್ಕೆ ದುಡ್ಡು ಬರಬೇಕು. ಇಡೀ ದೇಶದಲ್ಲಿ ಪ್ರೀಮಿಯಂ ಎಫೇರ್ ಇದೆ. ಈಗ ನೀವು ಮಂಗಳೂರಲ್ಲೂ ಪ್ರೀಮಿಯಂ ಎಫೇರ್ ಮೊದಲಿಂದಾನೇ ನಿಮ್ಮ ಕಾಲದಲ್ಲೇ 2020 ಆಕ್ಟ್ ಅಲ್ಲೇನೆ ಇತ್ತು. ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೆಲವು ಬೇಕಾದಷ್ಟು ಕೋಡ್ ಅವು ಇವು ಅಡಿಷನ್ ಬರ್ತಾ ಇದೆ. ಸೊ ಇಡೀ ದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲೂ ಆ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಈಗ 0.6 ವರ್ಗು ಕೂಡ ನಾವು ಹಿಂದೆನೆ 2004 ಏನು ಅಮೆಂಡ್ಮೆಂಟ್ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಆ ದೃಷ್ಟಿಯಿಂದ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿಗೆ ಇವ್ರಿಗೆ ಇವು ಶಿಫ್ಟ್ ಮಾಡೋದು ಮತ್ತೊಂದು ಮಾಡೋ ವಿಚಾರ ನಾವೇನು ಹೇಳಿಲ್ಲ. ಇವು ಅಲೋ ಏನು ಕೋನ್ ಬಿಟ್ಬಿಟ್ಟು ಮಿಕ್ಕಿದ ಏರಿಯಾಗಳಿಗೆ ಇನ್ನು ಸ್ವಲ್ಪ ಅಲೋ ಮಾಡಿದ್ರೆ ಜನ ಪ್ರೀಮಿಯಂ ಎಫ್ಐಆರ್ ತಗೊಳ್ತಾರೆ, ನಮ್ಮ ಸರ್ಕಾರಕ್ಕೂ ದುಡ್ಡು ಬರ್ತದೆ. ಅಷ್ಟು ಹೇಳಿವೆ ಹೊರತು, ಅಷ್ಟರಲ್ಲೇ ನಾವಿದ್ದೀವಿ ಹೊರತು ಇನ್ನು ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಇವರು ಡಿಫೆನ್ಸ್ ಮಿನಿಸ್ಟರ್ಗೆ ನಾವು ಕಳಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ಗೆ ಒಂದು ಪತ್ರ ಕೂಡ ನಾನು ಬರಿತಾ ಇದ್ದೀನಿ ಆ ವಿಚಾರದಲ್ಲಿ. ಹಿಂದೆ ರಾಜನಾಥ್ ಸಿಂಗ್ ಅವರು ಬೆಂಗಳೂರು ಬಂದಾಗ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೀನಿ. ಯಾಕೆಂದ್ರೆ HAL ಕ್ಲೋಸ್ ಆಗಿದೆ, ಅಲ್ಲಿ ಯಾವುದು ಟ್ರೈನಿಂಗ್ ಏನಿಲ್ಲ. ಏನಿದ್ರು ತುಮಕೂರಿಗೆ ಇವ್ರು ಜಾಗ ಕೊಟ್ಟರು, ಎತ್ಕೊಂಡೋಗಿ HAL ಹೆಲಿಕಾಪ್ಟರ್ ಡಿವಿಷನ್ ಅಲ್ಲಿ ಮಾಡಿದ್ವಿ. ಸೊ ಪರ್ಮಿಷನ್ ಕೊಡಿ, ಇನ್ನು ಸ್ವಲ್ಪ ಎನಾನ್ಸ್ ಮಾಡೋಕ್ಕೆ ಹೈಟ್ನ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಅದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗ್ತದೆ. ಇದು ಯಾವುದು ಜಕ್ಕೂರ್ ವಿಚಾರ ನಾವು ಪ್ರಸ್ತಾವನೆನೂ ಮಾಡಿಲ್ಲ, ಅದು ಸಂಬಂಧನೂ ಕೊಟ್ಟಿಲ್ಲ.
ತಾವು ಹೇಳ್ದಂಗೆ ಬಂದಿತ್ತು, ಈ ಸಬ್ಜೆಕ್ಟ್ ಬಗ್ಗೆ ಬಂದಿತ್ತು. ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಏನು ಸ್ಟ್ಯಾಂಡ್ ಹಿಂದೆ ಏನು ಹೇಳಿದ್ರು, ಈಸ್ ಆಲ್ಸೋ ಆನ್ ದಿ ಸೇಮ್ ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ಅದಕ್ಕೆ ಸಮ್ಮತಿಯಾಗಿ ಚೀಫ್ ಮಿನಿಸ್ಟರ್ ಕೂಡ ಅದಕ್ಕೆ ಒಪ್ಪಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಸದ್ಯಕ್ಕೆ ಯಾವ ವಿಚಾರ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪಾಪ ಜಾರ್ಜ್ ಅವರು ಕಾಂಪ್ಲೆಕ್ಸ್ ಮುಗೀತು. ಇನ್ನೊಂದು ಎರಡೇ ಸಬ್ಜೆಕ್ಟ್ ಅಷ್ಟೇ ಮುಗ್ದೋಯ್ತು. ಮೇಜರ್ ಇರೋದೆಲ್ಲ ಮುಗ್ದಿದ್ದು ಅಧ್ಯಕ್ಷ. ಇನ್ನೂ ನಡೆಸ್ಬೇಕಲ್ಲ, ನಾಳೆ ಗುರುವಾರದ ಅಲ್ಲ ಬಿಲ್ ಕ್ಲಿಯರ್ ಅದಕ್ಕೆ ಫ್ಲೈಟ್ ಅಲ್ಲ. ಇದು ಈಗ ಜನ ಏನಾಗಿದ್ದಾರೆ, ಈ ಜಕ್ಕೂರ್ ಏರೋಡ್ರಮ್ ಉಳಿಸಿ ಅನ್ನೋಂತ ಒಂದು ಅಭಿಯಾನ ಇದು ಈ ಬೆಂಗಳೂರು. ನಾನು ಅದಕ್ಕೆ ಹೇಳಿದೆ ನಿಮ್ಗೆ, ಬೆಂಗಳೂರು ಒಂದು ಇಡೀ ರಾಜ್ಯದ ಎಂಜಿನ್ ಇದ್ದಂಗೆ, ಇದು ಹಣ ಕೊಡೋ ಎಂಜಿನ್ ಇದ್ದಂಗೆ. ಇಲ್ಲಿ ಬದುಕುವಂತ ಜನಕ್ಕೂ ಇಲ್ಲಿರೋ MLAಗಳೆಲ್ಲರದು ಮನೆ ಇದೆ ಇಲ್ಲೇ, ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಅವ್ರಿಗೂ ಇಂಪಾರ್ಟೆಂಟ್, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಬೆಂಗಳೂರು ಉಳಿದ್ರೆ ಎಲ್ಲರೂ ಉಳಿತಾರೆ. ಅದಕ್ಕೋಸ್ಕರ ಈಗ ಒಂದು ಅಭಿಯಾನ ಶುರುವಾಗಿದೆ, ಜಕ್ಕೂರ್ ಏರೋಡ್ರಮ್ ಉಳಿಸಿ ಅಂತೇಳಿ. ಈಗ ಇವರು ನಮ್ಮ AT ರಾಮಸ್ವಾಮಿ ಜಮೀನುಗಳು ಉಳಿಸ್ಬೇಕು ಅಂತ AT ರಾಮಸ್ವಾಮಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಹೇಳಿದ್ದಾರೆ, ಪಾರಂಪರಿಕ ತಾಣವಾಗಿ ಉಳಿಸಿಕೊಳ್ಳಬೇಕು, ಪರಿಸರವನ್ನು ರಕ್ಷಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಸರ್ಕಾರ ಆಲೋಚಿಸಬೇಕು. ಬೃಹತ್ ಕಟ್ಟಡಗಳು ನಿರ್ಮಿಸಲು ಕ್ರೀಡಾ ಸಂಕೀರ್ಣಗಳಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಬಹುದು. ಆದರೆ ಇಂತಹ ಐತಿಹಾಸಿಕ ಸ್ಥಳವನ್ನು ಕಟ್ಟಡಗಳಾಗಿ ಬಲಿ ಕೊಡಬಾರದು ಎಂದು ಪರಿಸರಕ್ಕಾಗಿ ನಾನು ಈ ಸಂಘಟನೆಯ ಅಧ್ಯಕ್ಷರಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗಿರ್ವಿ ಇಡಬಾರದು ಅಂತ ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ದಾರೆ. ಈ ತರ ಬಹಳಷ್ಟು ಜನ ಯಾರ್ಯಾರು ಬೆಂಗಳೂರನ್ನ ಪ್ರೀತಿಸುವಂತವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಈ ಜಕ್ಕೂರ್ ಏರೋಡ್ರಮ್ಮು ಏನು ಒಂದು ಐತಿಹಾಸಿಕ ಇದಿದೆ, ಇದನ್ನು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಗೆ ಹೋಗಬಾರ್ದು, ಅದನ್ನು ಆಗಕ್ಕೆ ಬಿಡಬಾರ್ದು. ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಅದನ್ನು ಕ್ಲಬ್ ಮಾಡಕ್ಕೆ ಹೊರಟಿದ್ರಿ, ಅದಕ್ಕೂ ಕೂಡ ನಮ್ಮ ಸರ್ಕಾರ ಇದ್ದಾಗ ತಡೆ ಮಾಡಿದಿರಿ, ಅದನ್ನು ಕೂಡ ಇದಾಗಕ್ಕೆ ಬಿಡಬಾರ್ದು. ಅಶೋಕ್ ಹೇಳಿ, ನಾನು ನಿಮ್ದು ಕಾಲದಲ್ಲಿ ಏನೇನು ಕೊಟ್ರಿ ಅಂತೆಲ್ಲ ನಾನು ಡಿಬೇಟ್ ಬೇಡ. ಏನೇನಾಯ್ತು, ಯಾವ್ದಾದ್ರು PPP ಹೋಯ್ತು, ಯಾವ್ದಾದ್ರು ಅಗ್ರಿಮೆಂಟ್ ಆಯ್ತು, ಇದು ಬೆಗ್ಗರ್ ಕಾಲೋನ್ ಏನಾಯ್ತು, ಅದೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಈಗ ಚರ್ಚೆ ಮಾಡೋದು ಬೇಡ. ಈ ಸ್ವಂತ ಒಂದು ಪ್ರೈವೇಟ್ ರಸ್ತೆಗೆ ಹೋಗುವಂತ ಜಾಗನ ಹೆಂಗ್ ಪ್ರೈವೇಟ್ ಅವ್ರದ್ದಾಗ್ತದೆ? ಯಾವ ಗೌರ್ಮೆಂಟ್ ಆದ್ರೂ ಆ ರೀತಿ ಯೋಚನೆ ಮಾಡ್ತಾರೆ? ಯಾವುದು ಅಂತ ಯೋಚನೆ ಇಲ್ಲ. ಏನಾರು ಇತ್ತು ಅಂತಂದ್ರೆ ಅವ್ರು ಹೇಳ್ದಂಗೆ ಒಂದು ಸ್ಟೇಡಿಯಮು ಇಲ್ಲ ಅಂತಂದ್ರೆ, ನನಗೆ ಪೀಯೂಷ್ ಗೋಯಲ್ ಅವ್ರು ಹೇಳಿದ್ರು ಒಂದು ಭಾರತ್ ಮಂಟಪ ತರ ಏನಾರು ಒಂದು ಮಾಡಿ ನೋಡಿ, ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಂತವೆಲ್ಲ ಬೇಕಾದ್ರೆ ಯೋಚನೆ ಮಾಡಕ್ಕೆ ಚಿಂತನೆಗಳು ನಡೀತಾ ಇರ್ಬೋದು. ಇವತ್ತು ನಾನು ಹೋಗಿ ಅವ್ರು ಹೇಳಿದ ಮೇಲೆ ಭಾರತ್ ಮಂಟಪ ನೋಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ಎಕ್ಸಿಬಿಷನ್ ಸೆಂಟರ್ ಹೊಸದಾಗಿ ಯಶೋಭೂಮಿ ಅಂತ ಒಂದು ಮಾಡಿದ್ದಾರೆ. ಎರಡು ನೋಡಿದ್ದಾರೆ, ಫಸ್ಟ್ ಕ್ಲಾಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಫಸ್ಟ್ ಕ್ಲಾಸ್ಗೆ ಮಾಡಿದ್ದಾರೆ. ಅಂತವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಏನೋ ಕನ್ಸ್ಟೆಂಟ್ಸ್ ಇದೆ, ಈಗ ಬೇಡ, ರಿಪ್ಲೈ ಮಾಡಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಆಯ್ತು, ಮಾಡಿ ಉಳಿಸಿ ಅಷ್ಟೇ, ನಮ್ದು ಉಳಿಸಿ. ಅಧ್ಯಕ್ಷರೇ, ಇವತ್ತು ಬೆಂಗಳೂರು ಕಾರ್ಪೊರೇಷನ್